ಸಾಹಿತ್ಯ ಪರಿಷತ್ತು ಹಾಗೂ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜು ಚನ್ನರಾಯಪಟ್ಟಣ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಗಣ್ಯರಿಗೆ ಅಭಿನಂದನಾ ಸಮಾರಂಭವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಲ್ಲೇಶ್ ಗೌಡ ಮಾತನಾಡಿ, ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇಂಥ ಭಾಷೆಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಾಗಿದೆ. ಕರುನಾಡಿಗೆ ತನ್ನದೇ ಆದ ಇತಿಹಾಸ ಇದೆ. ಇಂಥ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಅಂತನಹಳ್ಳಿ ಕೃಷ್ಣೇಗೌಡ, ಕಂಠಿ ವೆಂಕಟೇಶ್, ಜಯಂತಿ, ಶೈಲಜಾ ಅವರನ್ನು ಸನ್ಮಾನಿಸಿದರು. ಎಷ್ಟು ಸತ್ವಯುತವಾದದ್ದು ಅಂತ ಅಂದ್ರೆ, ಇವತ್ತಿಗೂ ವಿಶ್ವದಲ್ಲಿ ಅತ್ಯಂತ ಕ್ರಿಯಾಶೀಲ ಸಾಹಿತ್ಯ ಕೃತಿಗಳ ರಚನೆ ಆಗ್ತಾ ಇರತಕ್ಕಂಥ ಭಾಷೆಗಳಲ್ಲಿ ಅಗ್ರಸ್ಥಾನ ಯಾವುದಕ್ಕಿದೆ ಅಂದ್ರೆ ಕನ್ನಡಕ್ಕಿದೆ. ಸತ್ವದ ದೃಷ್ಟಿಯಿಂದ ಕನ್ನಡ ಭಾಷೆಯ ಕೃತಿಗಳಿಗೆ ವಿಶ್ವದಲ್ಲಿ ಒಂದು ಮಾನ್ಯತೆ ಇದೆ. ಆದರೆ ವಿಶ್ವದ ಎಲ್ಲ ಭಾಷೆಗಳಿಗೂ ಅನುವಾದ ಆಗ್ಬೇಕಷ್ಟೇ. ವಿಶ್ವದ ಎಲ್ಲ ಭಾಷೆಗಳಿಗೂ, ನಮ್ಮ ಜಗತ್ತಿನ ಎಲ್ಲ ಭಾಷೆಗಳಿಗೆ ಪಂಪನಿಂದ ಹಿಡಿದು ಕುವೆಂಪು ಅವರಿಗೆ ಇತ್ತೀಚೆಗೆ ಬರೀತಾ ಇರತಕ್ಕಂತಹ ಲೇಖಕರನ್ನು ಒಳಗೊಂಡು ಅನುವಾದ ಆಗಿಬಿಟ್ರೆ ಜಗತ್ತಿನ ಅದ್ಭುತ ಸಾಹಿತ್ಯ ಕೃತಿಗಳು ಕನ್ನಡದಲ್ಲಿದ್ದಾವೆ ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಪಂಪ, ಬಸವಣ್ಣ, ಕುಮಾರವ್ಯಾಸ, ಕುವೆಂಪು ಕಾಲಘಟ್ಟದ ಪ್ರತಿನಿಧಿಗಳಷ್ಟೇ ಅವರು. ಕುವೆಂಪು ಒಬ್ಬರು ಸಾಕು ಜಗತ್ತಿಗೆ ಕನ್ನಡ ಭಾಷೆ ಒಂದು ಮಾದರಿ ಭಾಷೆ ಅಂತ ಹೇಳಲಿಕ್ಕೆ. ಜಗತ್ತಿನಲ್ಲಿ ಮಹಾಕವಿಗಳಿದ್ದಾರೆ ಮಕ್ಕಳೇ, ಆದ್ರೆ ಯಾವ ಮಹಾಕವಿಗಳು ಮಹಾ ಕಾದಂಬರಿಕಾರರಾಗಿಲ್ಲ, ಮಹಾ ನಾಟಕಕಾರರಾಗಲಿಲ್ಲ, ಮಹಾ ಕಥೆಗಾರರಾಗಲಿಲ್ಲ, ಮಹಾ ಪ್ರಬಂಧಕಾರರಾಗಲಿಲ್ಲ. ಆದರೆ ಕುವೆಂಪು ಮಹಾಕವಿಯೂ ಹೌದು, ಮಹಾ ಕಾದಂಬರಿಕಾರನೂ ಹೌದು, ಮಹಾ ಕಥೆಗಾರನೂ ಹೌದು, ಮಹಾ ಪ್ರಬಂಧಕಾರನೂ ಹೌದು, ಮಹಾ ವಿಮರ್ಶಕನೂ ಹೌದು. ಎಲ್ಲಕ್ಕಿಂತ ಮಿಗಿಲಾಗಿ ಮಹಾ ಶಿಶು ಸಾಹಿತಿಯೂ ಹೌದು, ಒಬ್ಬ ಶ್ರೇಷ್ಠ ಶಿಶು ಸಾಹಿತಿ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಮಲ್ಲೇಶ್ ಗೌಡ, ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ, ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್, ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನ ಮುಖ್ಯಸ್ಥರಾದ ಬಿಎಲ್ ಅರುಣ್ ಕುಮಾರ್, ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಅರುಳಾಪುರ ಮಂಜೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಗೋವಿಂದ್ ರಾಜ್, ಶಿವನ್ಗೌಡ ಪಾಟೀಲ್, ಪದಾಧಿಕಾರಿಗಳಾದ ಮಲ್ಲೇಗೌಡ, ಯಶೋಧ ಜೈನ್, ಜೆಬಿ ಉಲ್ಲಾ ಬೇಗ್, ನಂಜುಂಡೇಗೌಡ, ಲಕ್ಷ್ಮೀನಾರಾಯಣ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.